ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಯಲ್ಲಿ ನಮ್ಮ ಮೈಸೂರಿನ ಮಣಿಪಾಲ್ ಹಾಸ್ಪಿಟಲ್ ಸಿಗ್ನಲ್ ಇಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಪಯಣ ಅಂತ ವಿಂಟೇಜ್ ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೆ, ಓಪನ್ ಇನ್ನೂ ಆಗಿಲ್ಲ ಅಂತ. ಈಗ ಒಂದು 3-4 ಡೇಸ್ ಆಗಿದೆ ಓಪನ್ ಆಗಿ. ನಿಯರ್ ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲ್ ಹತ್ರನೇ ಕಾಣಿಸುತ್ತೆ ನಿಮಗೆ. ಧರ್ಮಸ್ಥಳದ ಕಡೆಯಿಂದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಈ ಮ್ಯೂಸಿಯಂ ಅನ್ನ ಮಾಡಿರೋದು. ನಮ್ಮ ಮೈಸೂರನ್ನ ಪ್ರವಾಸಿಗರ ತಾಣ ಅಂತಾನೆ ಹೇಳ್ತಾರೆ, ಅದರಲ್ಲಿ ಇದು ಒಂದು ಅಡಿಷನ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರೇ ಆದ್ರೂ ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ಹೋಗುವಾಗ ಒಂದ್ಸಲಿ ತಿರುಗಿ ನೋಡ್ಬೇಕು ಅನ್ನೋ ಅಷ್ಟು ಚೆನ್ನಾಗಿ ಬಿಲ್ಡ್ ಅನ್ನ ಮಾಡಿದ್ದಾರೆ. ಹಾಗೆ ಒಳಗಡೆ ತುಂಬಾ ಗ್ರೀನರಿಯಿಂದ ಕೂಡಿದೆ. ಹಾಗೆ ಪಾರ್ಕಿಂಗ್ಗೆ ಯಾವುದೇ ತರ ಫೀಸ್ ಇಲ್ಲ. ಒಳಗೆ ನಾವು ಎಂಟರ್ ಆಗ್ತಾ ಇದ್ದಂಗೆ ಎಂಟ್ರೆನ್ಸ್ ಟಿಕೆಟ್ 50 ರೂಪೀಸ್ ಅನ್ನ ಮಾಡಿದ್ದಾರೆ. ವರ್ತ್ ಅಂತಾನೆ ಹೇಳ್ಬೋದು 50 ರೂಪೀಸ್. ಅಷ್ಟು ಚೆನ್ನಾಗಿ ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ಹಾಗೇನೆ ಹೊರಗಡೆ ಫುಲ್ ಗ್ರೀನರಿ, ಕೆಫೆಟೇರಿಯಾ, ಪ್ಲೇ ಗ್ರೌಂಡ್, ಔಟ್ಡೋರ್ ಸ್ಟೇಡಿಯಂ ಕೂಡ ಇದೆ. ಹಾಗೇನೆ ತುಂಬಾ ಜನ ಅನ್ಕೊಂಡಿದ್ದೀರಾ ಇಲ್ಲಿ ಬರೀ ವಿಂಟೇಜ್ ಕಾರ್ಗಳದ್ದು ಮ್ಯೂಸಿಯಂ ಮಾತ್ರ ಇದೆ ಅಂತ. ನಮಗೂ ಕೂಡ ಅಷ್ಟೇ ಗೊತ್ತಿದ್ದು. ಆದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಇದೆಯಲ್ಲ ಮಂಜುಷಾ ಮ್ಯೂಸಿಯಂ, ಅದನ್ನ ಇಲ್ಲೂ ಕೂಡ ಮಾಡಿದ್ದಾರೆ. ಅದಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ನಾವು ಒಳಗೆ ಹೋಗ್ತಿದ್ದಂಗೆ ಫೆಸಿಲಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ರತಿಯೊಂದು ಜಾಗದಲ್ಲೂ ಫ್ಯಾನ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಫುಲ್ಲು ಸಮ್ಮರ್ ಇರೋದ್ರಿಂದ ಒಳಗಡೆ ಶೆಕೆ ಆಗ್ಬೋದಾ, ಬಿಸಿಲು ಶಾಖ ಇದೆಯಾ ಅನ್ನೋದೆಲ್ಲ ಇರುತ್ತೆ. ಮತ್ತೆ ತುಂಬ ದೊಡ್ಡದಾಗಿರೋದ್ರಿಂದ ಮ್ಯೂಸಿಯಮ್ಮು ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಾವು ಈಗ ಎಂಟರ್ ಆಗ್ತಾ ಇದ್ದೀವಿ. ನಾವು ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಕಾರಲ್ಲಿ ಹೋಗಿದ್ರೆ ಒಂದು ರೌಂಡ್ ಕಾರನ್ನ ಮೇಲಕ್ಕೆ ಹತ್ಸಿ ಕೆಳಗೆ ಇಳಿಸಬಹುದು. ನಾವು ಹೋಗಿದ್ದು ಸ್ಯಾಟರ್ಡೆ, ನಾನು ತಮ್ಮ 3 ಜನ ಹೋಗಿದ್ವಿ. ಬಿಲೋ 12 ಇಯರ್ಸ್ ಟಿಕೆಟ್ ಅನ್ನ ತಗೊಳ್ಳೋ ಹಾಗಿರೋದಿಲ್ಲ. ಹಾಗೇನೆ ವೀರೇಂದ್ರ ಹೆಗ್ಗಡೆ ಅವರು ಬಳಸ್ತಿದ್ದ ಕಾರ್ಗಳನ್ನ, ಹಾಗೇನೆ ಮೈಸೂರು ರಾಜರು ಬಳಸ್ತಿದ್ದ ಕಾರ್ಗಳನ್ನ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಮ್ಮ ಇಂಡಿಯಾದಲ್ಲದೆ USA, ಜರ್ಮನಿ, ಜಪಾನ್ದು ಕಾರ್ಗಳನ್ನ ಕೂಡ ನೀವು ನೋಡ್ಬೋದು. ಟಿಕೆಟ್ ಅನ್ನ ನೋಡ್ತಾ ಇದ್ದೀರಾ. ನನಗೆ ತಮ್ಮಂಗೆ ಇಬ್ಬರಿಗೆ ಟಿಕೆಟ್ ತೊಗೊಂಡಿದ್ದು 50 ರೂಪೀಸ್ ಟಿಕೆಟ್ ಇರುತ್ತೆ. ಹಾಗೆ ಒಳಗಡೆ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ನೀವು ವೀರೇಂದ್ರ ಹೆಗಡೆ ಅವರು ಕಾಲೇಜಿಗೆ ಹೋಗ್ತಾ ಇದ್ದ ಕಾರನ್ನ ನೋಡಿದ್ದೀರಾ. ಹಾಗೇನೆ ಒಳಗಡೆ ಬಂದ್ರೆ ಇನ್ವೆನ್ಷನ್ ಆಫ್ ವೀಲ್ ಅನ್ನ ನೋಡ್ಬೋದು. ವೀಲು ಹೇಗೆಲ್ಲ ಇಂಪ್ರೂವೈಸ್ ಆಗಿದೆ ಅನ್ನೋದನ್ನ ನೋಡ್ತೀರಾ. ಹಾಗೇನೆ ಎತ್ತಿನ ಗಾಡಿಯಿಂದ ಹಿಡಿದು ವಿವಿಧ ರೀತಿಯ ಕಾರ್ಗಳನ್ನ ನೋಡ್ಬೋದು. ಹಾಗೇನೆ ಅದ್ರ ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ.
ವಿಂಟೇಜ್ ಕಾರ್ಗಳನ್ನ ನೋಡಿದ್ದೀರಾ. ಹಾಗೆ ಹಳೆ ಕಾಲದಲ್ಲಿ ಬಳಸ್ತಿದ್ದ ಟ್ರಾನ್ಸ್ಪೋರ್ಟೇಷನ್ಗೆ ಬಳಸ್ತಿದ್ದ ಎಲ್ಲ ವಾಹನಗಳನ್ನ ನೋಡಿದ್ದೀರಾ. ಹಾಗೇನೆ ಪ್ರತಿಯೊಂದು ಕಾರ್ದು ಸ್ಪೀಡು, ಇಂಜಿನ್ನು, ಟ್ರಾನ್ಸ್ಮಿಷನ್ ಎಲ್ಲದರ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ 2 ಫ್ಲೋರ್ ಅಲ್ಲಿ ಇದೆ. ಹಾಗೆ ನಾವು ಗ್ರೌಂಡ್ ಫ್ಲೋರಿಗೆ ಹೋಗ್ಬೇಕಂದ್ರೆ ಸ್ಟೆಪ್ಸ್ ಇಲ್ಲ, ಈ ತರ ಪಾತ್ ಅನ್ನ ಮಾಡಿದ್ದಾರೆ. ತುಂಬಾನೇ ಈಸಿಯಾಗಿ ಹೋಗ್ಬೋದು. ಸ್ಟೆಪ್ಸ್ ಹತ್ತೋ ಹಾಗೆ ಇಳಿಯೋ ಹಾಗೆ ಯಾವುದೇ ತರ ಇಲ್ಲ. ಆರಾಮಾಗಿ ವಯಸ್ಸಾದವರು ಕೂಡ ಕೆಳಗಡೆ ಹೋಗ್ಬೋದು, ಅಷ್ಟು ಈಸಿಯಾಗಿದೆ. 2 ಫ್ಲೋರ್ ಅಲ್ಲೂ ಕೂಡ ದೊಡ್ಡ ದೊಡ್ಡ ಫ್ಯಾನ್ಸ್ ಗಳನ್ನ ಹಾಕಿದ್ದಾರೆ. ನಮ್ಗೆಲ್ಲೂ ಕೂಡ ಶೆಕೆ ಆಗ್ತಿದೆ ಅಂತಾನೆ ಅನ್ನಿಸ್ತಿಲ್ಲ. ನಾವು ಗ್ರೌಂಡ್ ಫ್ಲೋರಿಗೆ ಹೋದ್ರೂ ಕೂಡ ಶೆಕೆ ಆಗಿದೆ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ, ಅಷ್ಟು ಕೂಲಾಗಿತ್ತು. ಹಾಗೇನೆ ಅಲ್ಲಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ. ದೊಡ್ಡದಾಗಿರೋದ್ರಿಂದ ನಾವು ನಡೆದು ಸುಸ್ತಾದ್ರೆ ಕುತ್ಕೊಳ್ಳೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಇಲ್ಲಿ ಬರೀ ಕಾರ್ಗಳೇ ಅಲ್ಲದೆ ಜೀಪ್ಗಳು, ಹಳೆ ಕಾಲದ ವೆಹಿಕಲ್ಗಳು, ವ್ಯಾನ್ಗಳು, ಲಾರಿಗಳು, ಬೈಕ್ಗಳು, ಜಾವಾ ಬೈಕು, ಬಜಾಜ್ ಚೇತಕ್ಕು, ಹಾಗೇನೆ ಇಲ್ಲಿ ಇರೋ ಎಲ್ಲಾ ಕಾರ್ಗಳನ್ನ ಮ್ಯೂಸಿಯಂಗಾಗಿ ಯಾರೆಲ್ಲ ಕೊಟ್ಟಿದ್ದಾರೆ ಅವರ ಡೀಟೇಲ್ಸ್ಗಳು ಕೂಡ ಹಾಕಿದ್ದಾರೆ.
ಹಾಗೆಯೇ ಇಲ್ಲಿ ವೀವ್ಗಳನ್ನು ಹಾಕಿದ್ದಾರೆ, ವೀವ್ದು ಫೋಟೋಸನ್ನು ಹಾಕಿದ್ದಾರೆ. ಫ್ರಂಟ್ ವೀವು, ಗೇಟ್ ವೀವು, ಕೆಫೆಟೇರಿಯಾ ವೀವು, ಟಾಪ್ ವೀವು, ಹಾಗೆಯೇ ಯಾವ್ಯಾವ ವೀವಲ್ಲಿ ಯಾವ್ಯಾವ ಥರ ಕಾಣಿಸುತ್ತೆ ಅನ್ನೋ ಫೋಟೋಸನ್ನು ಇಲ್ಲಿ ಹಾಕಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ನಾವು ವಿಂಟೇಜ್ ಕಾರ್ಗಳನ್ನು ನೋಡಿಕೊಂಡು ಮುಂದೆ ಬಂದರೆ ಮಂಜುಷಾ ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಇದು ಧರ್ಮಸ್ಥಳದಲ್ಲೂ ಕೂಡ ಇದೆ. ಹಾಗೆಯೇ ಇಲ್ಲಿ ಹಳೇ ಕಾಲದ ವಸ್ತುಗಳನ್ನು, ಹಾಗೆ ಆ್ಯಂಟಿಕ್ ಪೀಸ್ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಕೂಡ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಧರ್ಮಸ್ಥಳ ಆ ಕಡೆ ಭಾಗದಲ್ಲಿ ಬಳಸುವ ಹಳೆ ಕಾಲದ ಅಡುಗೆ ಮನೆಯ ಪಾತ್ರೆಗಳು, ಅಡುಗೆ ಮನೆಯ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಗ್ಲಾಸ್ ಪೇಂಟಿಂಗ್ಸು, ಅಲಂಕಾರಿಕ ವಸ್ತುಗಳು, ಆಗಿನ ಕಾಲದಲ್ಲಿ ಬಳಸುತ್ತಿದ್ದ ವಸ್ತುಗಳನ್ನು ಕೂಡ ಇಟ್ಟಿದ್ದಾರೆ. ಹಳೆ ಕಾಲದ ಕ್ಯಾಮರಾಗಳು, ಕಬ್ಬಿಣದ ಬೀರು, ಲಾಕರ್ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ದುಡ್ಡು ಹಾಗೆ ಚಿನ್ನವನ್ನ ಇದರಲ್ಲಿ ಇಟ್ಕೊಳ್ತಿದ್ರಂತೆ. ಸೇಫ್ಟಿ ಪರ್ಪಸ್ಸಿಗೋಸ್ಕರ ತುಂಬಾ ಫಿಲಮ್ಗಳಲ್ಲಿ ನೋಡಿರ್ತೀವಿ. ಹಾಗೇನೆ ಹಳೆ ಕಾಲದ ದೇವರ ಫೋಟೋಗಳನ್ನ ಹಾಕಿದ್ದಾರೆ ಇಲ್ಲಿ.
ಆಗಿನ ಕಾಲದ ಟೈಪಿಂಗ್ ಮಿಷಿನ್ಗಳು, ಗಡಿಯಾರಗಳು, ಕ್ಯಾಮರಾಗಳು, ರೇಡಿಯೋಗಳು, ಐರನ್ ಬಾಕ್ಸ್ಗಳು, ಟೆಲಿಫೋನ್ಗಳನ್ನು ಇಲ್ಲಿ ನೀಟಾಗಿ ಗ್ಲಾಸಲ್ಲಿ ಇಟ್ಟಿದ್ದಾರೆ, ಯಾರು ಮುಟ್ಟಬಾರ್ದು ಅನ್ನೋದಕ್ಕೋಸ್ಕರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಾಳೆಗರಿಯ ಶಾಸನಗಳು, ಲೇಖನಗಳು, ಹಳೆಯ ಪುಸ್ತಕಗಳು ಹಾಗೆ ಪೇಪರ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಹಳೆಯ ಕಾಲದ ಫಿಲಮ್ ಕ್ಯಾಮ್ರಾಗಳನ್ನು ಹಾಗೆಯೇ ಮರದ ರೀತಿ ಮಾಡಿ ಅದರಲ್ಲಿ ಹಳೆ ಕಾಲದ ಲ್ಯಾಟಿನ್ಗಳನ್ನು ಕೂಡ ಡೆಕೋರೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಗಿನ ಕಾಲದ ಆಯುಧಗಳನ್ನ, ಗನ್ಗಳನ್ನ, ತುಪಾಕಿಯನ್ನ ಎಲ್ಲವನ್ನ ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಹಾಗೇನೆ ಹಳೆ ಕಾಯಿನ್ಗಳನ್ನ, ನೋಟ್ಗಳನ್ನ, ಹಾಗೇನೆ ಎಲ್ಲಾ ದೇಶದ ಕರೆನ್ಸಿಗಳನ್ನ ಕೂಡ ಇಟ್ಟಿದ್ದಾರೆ. ಹಾಗೆ ಎಲ್ಲಾ ತರದ ಸ್ಟ್ಯಾಂಪ್ಗಳನ್ನ ಕೂಡ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಮಂಜುಷಾ ಮ್ಯೂಸಿಯಂ ಇಂದ ನಾವು ಹೊರಗಡೆ ಬಂದರೆ ಇಲ್ಲಿ ಹಳೆ ಕಾಲದ ಮನೆಗಳ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೀವು ಫೋಟೋ ಕೂಡ ತೆಕ್ಕೋಬೋದು. ಫೋಟೋ ಸ್ಪಾಟ್ಸನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಎರಡು ಮ್ಯೂಸಿಯಮನ್ನು ನೋಡಿಕೊಂಡು ಬರುವಾಗ ನಮಗೆ ಸಜೆಷನ್ಗೆ ಅಂತ ಒಂದು ಲೀಸ್ಟನ್ನು ಕೊಟ್ಟಿರ್ತಾರೆ, ಹೇಗೆಲ್ಲ ಇದೆ ಅಂತ. ಆ ಲೀಸ್ಟನ್ನು ಫಿಲ್ ಮಾಡಿಕೊಂಡು ನಾವು ಅವರಿಗೆ ಕೊಟ್ಟು ಬಂದ್ವಿ. ನಾವು 5:30 ಹಂಗೆ ಒಳಗೆ ಎಂಟ್ರ್ ಆದ್ವಿ. ನಾವು ಎಕ್ಸಿಟ್ ಆದಾಗ ಒಂದು 6:45, 7 ಆಗ್ತಾಯಿತ್ತು ಅನಿಸುತ್ತೆ.
ಕತ್ಲೆ ಆಗ್ತಾಯಿತ್ತು. ಸುತ್ತ ನೋಡ್ತಾ ಇದ್ದೀರಾ ನೈಟ್ ವ್ಯೂ ಹೇಗೆಲ್ಲ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಓಪನ್ ಆದ 3-4 ದಿನ ಅಂದರೆ ಸ್ಯಾಟರ್ಡೆ ಹೋಗಿದ್ವಿ. ಹಾಗಾಗಿ ಜನ ಅಷ್ಟಾಗಿ ಇರಲಿಲ್ಲ. ಬರ್ತಿದ್ರು ಹೋಗ್ತಿದ್ರು, ತುಂಬ ಜನ ಇರಲಿಲ್ಲ. ತುಂಬಾ ಚೆನ್ನಾಗಿದೆ. 50 ರುಪೀಸು ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. 2 ಮ್ಯೂಸಿಯಮನ್ನು ನೋಡ್ಬೋದು, ಕಾರ್ಗಳನ್ನು ನೋಡ್ಬೋದು, ಹಾಗೆ ಕಾರ್ಗಳ ಬಗ್ಗೆ ತಿಳ್ಕೊಬೋದು. ಮಕ್ಳಿಗೂ ಕೂಡ ತೋರಿಸ್ಬೋದು. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.